ಹಾಯ್ ಹಲೋ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ತುಂಬಾ ಟೇಸ್ಟಿ ಅಂಡ್ ಕ್ರಿಸ್ಪಿಯಾಗಿ ಪಾಲಕ್ ಡ್ರೈ ಗೋಬಿ ಹೇಗ್ ಮಾಡೋದು ನೋಡೋಣ ಬನ್ನಿ. ಮೊದಲಿಗೆ ನಾನೊಂದು ಪಾತ್ರೆಯಲ್ಲಿ ನೀರ್ ಕಾಯೋದಕ್ಕೆ ಇಟ್ಟಿದ್ದೀನಿ. ನೀರ್ ಕಾದ್ಮೇಲೆ ತೊಳ್ಕೊಂಡು ಇಟ್ಕೊಂಡಿರೋ ಪಾಲಕ್ನ ಬೇಯೋದಕ್ಕೆ ಹಾಕ್ತಾ ಇದ್ದೀನಿ. ಅದು ಬೆಂದ್ಕೊಂಡಿದೆ. ಇವಾಗ ನಾನು ಬೇರೆ ಪಾತ್ರೆಯಲ್ಲಿ ತಣ್ಣೀರ್ ಹಾಕೊಂಡು ಇದನ್ನ ಶಿಫ್ಟ್ ಮಾಡ್ಕೊಂತಾ ಇದ್ದೀನಿ, ಬೇಗ ಆರುತ್ತೆ ಅಂತ. ಈಗ ಇದು ಆರಾದ್ಮೇಲೆ ನಾವು ರುಬ್ಕೊಳಕ್ಕೆ ಏನೇನ್ ಬೇಕು ಅಂತ ನೋಡ್ಕೊಳ್ಳೋಣ. ನಾನಿಲ್ಲಿ ಒಂದ್ ಜಾರ್ಗೆ 4 ಮೆಣಸಿನ್ಕಾಯಿ ಹಾಕೊಂಡಿದೀನಿ, ಕಟ್ ಮಾಡ್ಕೊಂಡಿರೋದು. ಪಾಲಕ್ ಆರಿರೋದು ಹಾಕೊಂಡಿದೀನಿ. ಇವಾಗ ಒಂದ್ ಸ್ವಲ್ಪ ಉಪ್ಪು ಹಾಕೊಂಡು ಫೈನ್ ಪೇಸ್ಟ್ ಮಾಡ್ಕೊಳ್ಳೋಣ. ಫೈನ್ ಪೇಸ್ಟ್ ಆಗಿದೆ ನೋಡಿ ಈ ತರ ಫುಲ್ ಫೈನ್ ಪೇಸ್ಟ್ ಮಾಡ್ಕೊಬೇಕು. ಇವಾಗ ನಾನು ಇನ್ನೊಂದು ಪಾತ್ರೆಯಲ್ಲಿ ನೀರ್ ಕಾಯಕ್ ಇಟ್ಟಿದ್ದೆ ಕಾಲಿಫ್ಲವರ್ ಕ್ಲೀನ್ ಮಾಡ್ಕೊಳಕ್ಕೆ. ಅದ್ರಲ್ಲಿ ತುಂಬಾ ಹುಳಗಳಿರುತ್ತಲ್ಲ, ಈ ತರ ಬಿಸಿನೀರಲ್ಲಿ ಒಂದ್ 2 ನಿಮಿಷ ಬೇಯಿಸ್ಕೊಂಡ್ರೆ ಚೆನ್ನಾಗಿ ಬೆಂದ್ಕೊಂಡು ಇರುತ್ತೆ. ನಾನಿಲ್ಲಿ ಒಂದ್ ಚಿಟಿಕೆ ಅಷ್ಟು ಉಪ್ಪು, ಒಂದ್ ಚಿಟಿಕೆ ಅಷ್ಟು ಅರಿಶಿನ ಪುಡಿ ಹಾಕೊಂಡಿದ್ದೆ. ಈಗ ನಾನಿಲ್ಲಿ ಒಂದ್ ಬೌಲ್ಗೆ ಪಾಲಕ್ ಪೇಸ್ಟ್ ಹಾಕೊಂಡು ಗೋಧಿ ಹಿಟ್ಟು 1/2 ಕಪ್ ಹಾಕೊಂಡಿದೀನಿ, 2 ಟೇಬಲ್ ಸ್ಪೂನ್ ಅಷ್ಟು ಅಕ್ಕಿ ಹಿಟ್ಟು, 2 ಟೇಬಲ್ ಸ್ಪೂನ್ ಕಡಲೆ ಹಿಟ್ಟು, 1 ಸ್ಪೂನು ಬೆಳ್ಳುಳ್ಳಿ ಶುಂಠಿ ಪೇಸ್ಟ್, 1 ಸ್ಪೂನ್ ಗರಂ ಮಸಾಲ, 1 ಸ್ಪೂನ್ ಪೆಪ್ಪರ್ ಪೌಡರ್, 1 ಸ್ಪೂನ್ ಚಿಲ್ಲಿ ಪೌಡರ್ ಹಾಕೊಂಡಿದೀನಿ. ಈಗ ಇದನ್ನ ಫಸ್ಟ್ ಒಂದ್ಸರಿ ಕಲ್ಸ್ಕೊಂಡ್ಬಿಡೋಣ ಹಾಗೆ. ಇವಾಗ ನಾನು ಜಾರಲ್ಲಿ ಇದ್ದಿದ್ದು ಮಸಾಲೆಗೆ ಇನ್ನೊಂದ್ ಸ್ವಲ್ಪ ನೀರ್ ಹಾಕೊಂಡು ಆ ನೀರ್ನ ಇದಕ್ಕೆ ಹಾಕೊಂತಾ ಇದೀನಿ. ನೀವು ಜಾಸ್ತಿ ನೀರ್ ಹಾಕೊಳಕ್ ಹೋಗ್ಬೇಡಿ, ಸ್ವಲ್ಪ ಗಟ್ಟಿಯಾಗೆ ಕಲ್ಸ್ಕೊಂಡಿರಿ. ಈಗ ಕಲ್ಸ್ಕೊಂತಾ ಇದೀನಿ. ಈಗ ಕಲ್ಸ್ಕೊಂಡಾದ್ಮೇಲೆ ನಾನು ಕಾಲಿಫ್ಲವರ್ ಹಾಕೊಂತಾ ಇದೀನಿ. ಈಗ ನೋಡ್ಕೊಳ್ಳಿ ಕಾಲಿಫ್ಲವರ್ಗೆ ಮಸಾಲೆ ಹಿಡಿಯುತ್ತಾ ಹಿಡಿಯಲ್ವಾ ಅಂತ. ತುಂಬಾ ತೆಳ್ಳಗ್ ಕಲ್ಸ್ಕೊಳಕ್ ಹೋಗ್ಬೇಡಿ, ಮಸಾಲೆ ಹಿಡಿಯಲ್ಲ ಕಾಲಿಫ್ಲವರ್ಗೆ. ನನ್ಗೆ ಇದು ಕರೆಕ್ಟ್ ಆಗಿ ಇದೆ ಕನ್ಸಿಸ್ಟೆನ್ಸಿ, ಅದರಿಂದ ನಾನೇನು ಜಾಸ್ತಿ ನೀರ್ ಹಾಕೊಳಕ್ ಹೋಗ್ತಾ ಇಲ್ಲ. ತುಂಬಾ ತೆಳ್ಳಗ್ ಕಲ್ಸ್ಕೊಂಡ್ರೆ ಮಸಾಲೆ ಹಿಡಿಯಲ್ಲ, ನೋಡ್ಕೊಂಡ್ ಕಲ್ಸ್ಕೊಳ್ಳಿ. ಈಗ ಇದನ್ನ ಕಲ್ಸಿ ನಾವು ಮ್ಯಾರಿನೇಟ್ ಆಗಕ್ಕೆ ಒಂದು 5 to 10 ಮಿನಿಟ್ಸ್ ಬಿಟ್ಬಿಡೋಣ. ನಾನಿಲ್ಲಿ ಒಂದು ಬಾಣಲಿಲಿ ಎಣ್ಣೆ ಬಿಸಿ ಆಗೋಕೆ ಇಟ್ಟಿದ್ದೆ. ಎಣ್ಣೆ ಚೆನ್ನಾಗಿ ಬಿಸಿ ಆಗಿದೆ. ನಾನಿಲ್ಲಿ 1 by 1 ಕಾಲಿಫ್ಲವರ್ ಹಾಕೊಂತಾ ಇದೀನಿ. ನೀವು ನಿಧಾನಕ್ಕೆ ನೋಡ್ಕೊಂಡು ಹಾಕೊಳ್ಳಿ, ಇದು ಬಾಣಲಿಗೆ ಅಂಟ್ಕೊಳ್ಳೋ ಚಾನ್ಸಸ್ ಇರುತ್ತೆ. ಈ 1 by 1 ಹಾಕೊಂಡು ನಾನು ಸ್ಪೂನ್ ಅಲ್ಲಿ ತಿರುಗಿಸ್ಕೊತೀನಿ. ಒಂದಕ್ಕೊಂದು ಅಂಟ್ಕೊಂಡಿರುತ್ತೆ, ಇಲ್ಲ ಬಾಣಲಿಗೆ ಅಂಟ್ಕೊಂಡಿರುತ್ತೆ, ನೋಡ್ಕೊಂಡು ಮಾಡ್ಕೊಳ್ಳಿ ನಿಧಾನಕ್ಕೆ. ಈಗ ನಾನೀಗ ಸ್ಪೂನ್ ಅಲ್ಲಿ 1 by 1 ತಿರುಗಿಸ್ಕೊಂತಾ ಇದೀನಿ. ಸಡನ್ ಆಗಿ ಜಾಲರಿಲಿ ತೆಗಿಯಕ್ ಹೋಗ್ಬೇಡಿ. ಇವಾಗ ಎರಡೂ ಕಡೆನೂ ಫ್ರೈ ಮಾಡ್ಕೊಳ್ಳಿ, ಕ್ರಿಸ್ಪಿಯಾಗಿ ಬರುತ್ತೆ, ಚೆನ್ನಾಗಿರುತ್ತೆ. ನಾನಿಲ್ಲಿ ಕರ್ಬೇವು ಆಡ್ ಮಾಡ್ಕೊತಾ ಇದೀನಿ. ಕರ್ಬೇವು ಸ್ಮೆಲ್ಲು ತುಂಬಾ ಚೆನ್ನಾಗಿರುತ್ತೆ ಎಣ್ಣೆಲಿ ಫ್ರೈ ಆದ್ರೆ. ನಾನಿಲ್ಲಿ ಕರ್ಬೇವು ಆಡ್ ಮಾಡ್ಕೊಂತಾ ಇದೀನಿ. ನಿಮ್ಗೆ ಇಷ್ಟ ಇದ್ರೆ ಆಡ್ ಮಾಡ್ಕೊಳ್ಳಿ, ಇಲ್ಲ ಅಂದ್ರೆ ಸ್ಕಿಪ್ ಮಾಡಿ. ಪಾಲಕ್ ಗೋಬಿ ಬೆಂದಿದೆ, ನಾನು ಇವಾಗ ಇನ್ನೊಂದು ತಟ್ಟೆಗೆ ಶಿಫ್ಟ್ ಮಾಡ್ಕೊಂತಾ ಇದೀನಿ. ಈ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ತಪ್ಪದೆ ಕಮೆಂಟ್ ಮಾಡಿ. ಮುಂದಿನ ವಿಡಿಯೋ ಜೊತೆಗೆ ಸಿಗ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.